ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಿಳಿಕೆರೆ. ಮಹಿಳೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವಲ್ಲಿ ನಂಬಿಕೆಯನ್ನು ಕಲಿಯಬೇಕು. ಅವಳು ತನ್ನನ್ನು ಮಾತ್ರವಲ್ಲದೆ ಜಗತ್ತಿನ ರಕ್ಷಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಎಂಬ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದು ನಮ್ಮ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಈ ಘಟಕದ ಸಹಯೋಗದೊಂದಿಗೆ ಮಹಿಳಾ ದೌರ್ಜನ್ಯ ವಿರೋಧಿ ಸಮಿತಿ ಏರ್ಪಡಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಧು ವರದಕ್ಷಿಣೆ ನಿಷೇಧ ಕಾಯ್ದೆಯ ಬಗ್ಗೆ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಾಜದಲ್ಲಿ ಸಮಾನತೆ ಸಾರುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮೊದಲಿಗೆ ಒಂದು ಆಶಯ ಗೀತೆಯ ಮೂಲಕ ಹೇಳುತ್ತಾ ಪ್ರಾರಂಭಿಸೋಣ. ಇದನ್ನು ಹಾಡಲು ಚಿಕ್ಕಮ್ಮ ಮತ್ತು ತಂಡದವರು ನಡೆಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಮಾತು ನಿಲ್ಲಿಸಿ ಮುಖ ತಿರುಗಿಸಿ ನಡೆದ ಮೂರ್ಖರು, ಎದೆಯ ಊರಿಗೆ ತುಪ್ಪ ಎರೆದು ತೃಪ್ತಿ ಪಡೆವರು. ಮಾತು ನಿಲ್ಲಿಸಿ ಮುಖ ತಿರುಗಿಸಿ ನಡೆದ ಮೂರ್ಖರು, ಎದೆಯ ಊರಿಗೆ ತುಪ್ಪ ಎರೆದು ತೃಪ್ತಿ ಪಡೆವರು. ಮೂರ್ಖತನ ಸಣ್ಣತನ ಸವೆದು ಹೋಗಲಿ, ಮೂರ್ಖತನ ಸಣ್ಣತನ ಸವೆದು ಹೋಗಲಿ. ಪ್ರೀತಿ ಎಂಬ ಮಣ್ಣ ಹಣತೆ ಬಾಳ ಬೆಳಗಲಿ, ಬಾಳ ಬೆಳಗಲಿ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ನಮ್ಮ ಪ್ರೀತಿ ಅಳೆಯಲೆಂದು ಕೊಳಗ ತಂದರು, ಕೊಳಗ ಒಡೆದು ಪ್ರೀತಿ ಹರಿದು ತೊಯ್ದು ಹೋದರು. ನಮ್ಮ ಪ್ರೀತಿ ಅಳೆಯಲೆಂದು ಕೊಳಗ ತಂದರು, ಕೊಳಗ ಒಡೆದು ಪ್ರೀತಿ ಹರಿದು ತೊಯ್ದು ಹೋದರು. ಒಡೆದ ಮನ ಒಡಕು ಮಾತು ಸೋತು ಹೋಯಿತು, ಒಡೆದ ಮನ ಒಡಕು ಮಾತು ಸೋತು ಹೋಯಿತು. ಪ್ರೀತಿ ಗೆದ್ದಿತು ಸಖಿ, ಪ್ರೀತಿ ಗೆದ್ದಿತು, ಪ್ರೀತಿ ಗೆದ್ದಿತು. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಜಗದ ಶೂನ್ಯದಲ್ಲಿ ನಮ್ಮ ಪ್ರೀತಿ ತುಂಬುವ, ಬಾರೆ ಸಖಿ ಚಂದ್ರಮುಖಿ ಮೈಯ ಮರೆಯುವ. ಜಗದ ಶೂನ್ಯದಲ್ಲಿ ನಮ್ಮ ಪ್ರೀತಿ ತುಂಬುವ, ಬಾರೆ ಸಖಿ ಚಂದ್ರಮುಖಿ ಮೈಯ ಮರೆಯುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ. ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಬಾರೆ ಸಖಿ ಚಂದ್ರಮುಖಿ ಮಾತನಾಡುವ, ಸೋತ ಸಂತೆಯಂತ ಜಗಕ್ಕೆ ಮಾತ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ, ಪ್ರೀತಿ ನೀಡುವ. ಆಶಯ ಗೀತೆಯನ್ನು ಹಾಡಿದ ಚಿಕ್ಕಮ್ಮ ಮತ್ತು ತಂಡದವರಿಗೆ ಧನ್ಯವಾದಗಳು. ಹಾಗೂ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ಫೈನಲ್ ಇಯರ್ ಬಿಕಾಂ ಕೌಶಿಕ್ ರವರು. ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವ ಭಾಗ್ಯ ಏನದಾಗಿದೆ. ಹೆಣ್ಣು ಹುಟ್ಟಲು ಮೂಗು ಮುರಿಯಬೇಡ, ಜಗದೊಟ್ಟಿಗೆ ಕಾರಣ ಅರಿಯೋ ಮೂಡ. ಹೆಣ್ಣಲ್ಲವೇ ಶಾಂತಿಯ ಸ್ವರೂಪ, ಸ್ತ್ರೀಯಲ್ಲವೇ ಜ್ಯೋತಿಯ ರೂಪ ಎಂಬ ವಾಕ್ಯದ ಮೂಲಕ ತಮ್ಮೆಲ್ಲರನ್ನು ಸ್ವಾಗತಿಸಲು ಬಯಸುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದ MK ರಮೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ.
ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಬೇಕಾಗಿರುವ ನಮ್ಮ ಗ್ರಾಮ ಬಿಳಿಕೆರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಶ್ರೀ ಪುನೀತ್ ಸರ್ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತರು ವಿಜಯ್ ಕುಮಾರ್ ಸರ್, ಜಿಲ್ಲಾ ನಿರೂಪಣಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು, ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಪ್ರವೀಣ್ ಚಂದ್ರ, ಜಿಲ್ಲಾ ಸಂಚಾಲಕರು, ಮಿಷನ್ ಶಕ್ತಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು, ಇವರಿಗೂ ಸಹ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಶ್ರೀಮತಿ ಗೌರಿ ಇವರು ನಮ್ಮ ಈ ಕಾಲೇಜಿನಲ್ಲಿ ಆಚರಿಸುತ್ತಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಮ್ಮ ಗೌರವವನ್ನು ಸ್ವೀಕರಿಸಲು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರುವ ಗೌರಿಯವರು ಗ್ರಾಮ ಪಂಚಾಯಿತಿ ಬಿಳಿಕೆರೆ, ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಆಯೋಜಕರು ಹಾಗೂ ನಮ್ಮ ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಈ ಘಟಕದ ಸಂಚಾಲಕರು ಆಗಿರುವ ನಮ್ಮ ಆತ್ಮೀಯ ಡಾಕ್ಟರ್ ಜಯಲಕ್ಷ್ಮಿ ಬಿ ಮೇಡಮ್, ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನನ್ನ ನೆಚ್ಚಿನ ಎಲ್ಲ ಗುರುವೃಂದದವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಫಲಾನುಭವಿಗಳಾದ ನನ್ನ ಎಲ್ಲ ಸಹಪಾಠಿ ಮಿತ್ರರಿಗೂ ತುಂಬ ಹೃದಯದ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮಹಿಳೆಯ ಸದ್ಗುಣವು ಪುರುಷನ ಶ್ರೇಷ್ಠ ಆವಿಷ್ಕಾರಕ್ಕೆ ಕಾರಣ ಎಂಬ ಮಾತಿನೊಂದಿಗೆ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಲ್ಲರನ್ನೂ ತುಂಬು ಹೃದಯದಿಂದ ಸ್ವಾಗತಿಸಿದ ಕೌಶಿಕ್ ರವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಆಯೋಜಕರಾಗಿರುವ ಹಾಗೂ ನಮ್ಮ ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಘಟಕದ ಡಾಕ್ಟರ್ ಜಯಲಕ್ಷ್ಮಿ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ.